ಧನಸ್ಥಾನದಲ್ಲಿ ಶುಕ್ರ ಭಗವಾನರಿದ್ದಾರೆ. ವಾಹನ ಪರ್ಚೇಸು, ಮನೆ ತಗೊಳ್ತಕ್ಕಂಥದ್ದು, ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡೋ ಕೆಲಸ ಕಾರ್ಯಗಳು ಕೂಡ ಜಯ ಸಿಕ್ಕತ್ತೆ. ಗುರು ಉಚ್ಚರಾಗಿ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಗುರುಬಲ ಇಲ್ಲ ಅಂದರೂ ಕೂಡ ಗುರು ಅನುಗ್ರಹ ನಿಮ್ಮ ಮೇಲೆ ಇದ್ದಂಗೆ. ಸಾಕಷ್ಟು ಒದ್ದಾಟ ಇತ್ತು, ಮಾನಸಿಕ ಒತ್ತಡಗಳಿತ್ತು. ಈಗ ಸ್ವಲ್ಪ ರಿಲೀಸ್ ಆಗ್ತಕ್ಕಂಥ ಸಂದರ್ಭ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರು, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಮ್ಮ ಚಾನಲನ್ನು ನೀವು ಚೆನ್ನಾಗಿ ಆಧರಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇದು ಮಾಸ ಭವಿಷ್ಯ, ಜುಲೈ 2026 ಮಾಸ ಭವಿಷ್ಯ. ಈ ಮಾಸ ಭವಿಷ್ಯ ಮಾಡೋಕ್ಕೆ ಮೊದಲು ಗ್ರಹಗಳ ಒಂದು ಸಂಚಾರ ಯಾವ ಥರ ಇದೆ ನೋಡ್ಕೊಂಡು ಹೋಗೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಕರ್ಕಾಟಕ ರಾಶಿಯಲ್ಲಿ ಉಚ್ಚರಾಗಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದರೆ, ರಾಹು ಕುಂಭ, ಕೇತು ಭಗವಾನರು ಸಿಂಹ ರಾಶಿಯಲ್ಲಿದ್ದಾರೆ. ಅದೇ ರೀತಿ ಶುಕ್ರ ಸಿಂಹ ರಾಶಿ ಕೇತು ಜೊತೆಗೆ ಇದ್ದರೆ, ಬುಧರು ವಕ್ರವಾಗಿ 7ನೇ ತಾರೀಕಿಂದ 24ನೇ ತಾರೀಕುವರೆಗೂ ಸ್ವಂತ ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಕುಜ ಭಗವಾನರು ಭೂಮಿಕಾರಕರಾಗಿ ಭೂಸ್ಥಾನವಾಗಿರ್ತಕ್ಕಂಥ ವೃಷಭ ರಾಶಿಯಲ್ಲಿ ಜುಲೈ ಪೂರ್ತಿ ಸಂಚಾರ ಮಾಡ್ತಾ ಇದ್ದಾರೆ. ಉಳಿದಂಗೆ ಸೂರ್ಯ ಭಗವಾನರು ಮಿಥುನ ರಾಶಿಯಲ್ಲಿ 16ನೇ ತಾರೀಕುವರೆಗೂ ಇದ್ದು, 16ನೇ ತಾರೀಕು ನಂತರ ಕರ್ಕಾಟಕ ರಾಶಿಗೆ ತನ್ನ ಜರ್ನಿಯನ್ನು ಮುಂದುವರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಎಲ್ಲರೂ ನನಗೆ ಫೋನ್ ಮಾಡಿ ಕೇಳ್ತಕ್ಕಂಥದ್ದು ಏನಂದರೆ, ಆರೋಗ್ಯದ ವಿಚಾರವಾಗಿ ಸುಮಾರು ಜನ ಕೇಳ್ತಾ ಇರ್ತಾರೆ, ಗುರುಗಳೇ ನಮ್ಗೆ ಆರೋಗ್ಯ ಚೆನ್ನಾಗಿಲ್ಲ, ಏನು ಮೆಡಿಸಿನ್ ತೊಗೊಂಡ್ರು ಆಗ್ತಾ ಇಲ್ಲ ಅಂತ. ಇದರಲ್ಲಿ ಒಂದು ಭಾಗವಾಗಿ ಎಲ್ಲರೂ ಕೇಳೋ ಅಂಥದ್ದು ಡಯಾಬಿಟಿಕ್, ಶುಗರ್ ಬಗ್ಗೆ ಎಲ್ಲರೂ ಕೇಳ್ತಾ ಇರ್ತಾರೆ. ಸ್ವಾಮಿ, ನಮಗೆ ಶುಗರ್ ಜಾಸ್ತಿ ಇದೆ, 400 ಇದೆ, 300 ಇದೆ, ಕಡಿಮೆ ಆಗ್ತಾ ಇಲ್ಲ, ನಮ್ಮ ಮನೆಯಲ್ಲಿ 2-3 ಈ ಥರ ಎಲ್ಲರೂ ಶುಗರ್ ವಿಚಾರವಾಗಿ ಯಾವತ್ತು ದೇಶ ಸಮಸ್ಯೆಯಿಂದ ಬಳಲ್ತಾ ಇದೆ. ಇದಕ್ಕಾಗಿ ನಾನು ಒಂದು ಮುಖ್ಯವಾದಂಥ ಒಂದು ಟೆಂಪಲನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇವತ್ತು. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತಕ್ಕಂಥ ಟೆಂಪಲ್ಲು. ಇವನ್ ಡಾಕ್ಟರ್ಸ್ಗೆ, ಸೈನ್ಸ್ ಕೂಡ ಅತೀತವಾಗಿರ್ತಕ್ಕಂಥ ದೇವಸ್ಥಾನ. ಡಾಕ್ಟರ್ಸ್ಗಳೇ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಅವ್ರಿಗೆಲ್ಲ ಶುಗರಲ್ಲಿ ಕಮ್ಮಿ ಆಗ್ತಾ ಇದೆ. ಈ ಟೆಂಪಲ್ ಬಂದು ತಮಿಳ್ನಾಡಲ್ಲಿರುತ್ತೆ. ವೆನ್ನಿ ಕರುಂಬೇಶ್ವರ ಟೆಂಪಲ್ ಅಂತ. ನಿಡಮಂಗಲ್ ಅಂತಕ್ಕಂಥ ಸ್ಥಳಕ್ಕೆ ಹತ್ರದಲ್ಲಿರುತ್ತೆ. ನಿಡಮಂಗಲಂ ಜಾಗಕ್ಕೆ ಹತ್ರದಲ್ಲಿರ್ತಕ್ಕಂಥ ಈ ವೆನ್ನಿ ಕರುಂಬೇಶ್ವರ ಟೆಂಪಲ್. ಇಲ್ಲಿ ಹೋಗಿ ವಿಧಿವಿಧಾನಗಳಂತೆ ನೀವು ಸ್ವಾಮಿ ಸೇವೆಗಳನ್ನು ಅಲ್ಲಿ ಮಾಡಿ, ದೇವಸ್ಥಾನದ ಹತ್ರದಲ್ಲಿ ಇರ್ತಕ್ಕಂಥ ಈ ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕಿ ಬಂದರೆ ಸಕ್ಕರೆ ಕಾಯಿಲೆ ಕಮ್ಮಿ ಆಗುತ್ತೆ. ಇದು ನೋಡಿ, ಸಕ್ಕರೆ ಅಂದ್ರೇ ಸಕ್ಕರೆ ಜಾಸ್ತಿ ಆಗೋವಂಥದ್ದು. ಆದರೆ ಇದೇ ಸಕ್ಕರೆಯನ್ನು ಅಲ್ಲಿರ್ತಕ್ಕಂಥ ಕಪ್ಪು ಇರುವೆಗಳಿಗೆ ಸ್ವಾಮಿ ದರ್ಶನ ಮಾಡ್ಕೊಂಡು ಸೇವೆ ಮಾಡಿ ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕೋದ್ರಿಂದ ಶುಗರ್ ಕಾಯಿಲೆ ಅಂತಕ್ಕಂಥದ್ದು ಕಂಟ್ರೋಲ್ಗೆ ಬರ್ತಾ ಇದೆ, ನಾರ್ಮಲ್ ಆಗ್ತಾ ಇದೆ ಅಂತ ಪ್ರೂವ್ ಆಗಿದೆ. ಯಾವ ವಿಜ್ಞಾನಕ್ಕೂ ಕೂಡ ಅತೀತವಾಗಿರ್ತಕ್ಕಂಥ ಈ ಕ್ಷೇತ್ರವನ್ನು ಯಾರ್ಯಾರು ಕಷ್ಟಗಳಿಂದ ಅನುಭವಿಸ್ತಾ ಇದ್ದೀರಿ, ಈ ಸಕ್ಕರೆ ಕಾಯಿಲೆ ಅಂತಕ್ಕಂಥ ಕಾಯಿಲೆಯಿಂದ, ಒಮ್ಮೆಯಾದರೂ ನೀವು ಅಲ್ಲಿ ಹೋಗಿ ಭೇಟಿ ಕೊಟ್ಬಿಟ್ಟು ಸ್ವಾಮಿ ದರ್ಶನ ಪಡ್ಕೊಂಡು ಆ ಪರಮೇಶ್ವರನ ದರ್ಶನ ಮಾಡಿ ಸ್ವಾಮಿ ಸೇವೆ ಮಾಡಿ ಅಲ್ಲಿರ್ತಕ್ಕಂಥ ಕಪ್ಪು ಇರುವೆಗಳಿಗೆ ನೀವು ಸಕ್ಕರೆಯನ್ನು ಹಾಕಿ ಬಂದರೆ ಸಕ್ಕರೆ ಕಾಯಿಲೆ ಕಮ್ಮಿ ಆಗತ್ತೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ. ನೀವು ಕೂಡ ಒಮ್ಮೆ ಪ್ರಯತ್ನ ಮಾಡಿ. ಕರ್ಕಾಟಕ ರಾಶಿ, ಮುಂದಿನ ರಾಶಿ ಕರ್ಕಾಟಕ ರಾಶಿ. ಜುಲೈ ತಿಂಗಳಲ್ಲಿ ನಿಮ್ಮ ಫಲಾಫಲಗಳು ಯಾವ ಥರ ಇದೆ ನೋಡೋಣ ಬನ್ನಿ. ನಿಮಗೆ ಧನಸ್ಥಾನದಲ್ಲಿ ಶುಕ್ರ ಭಗವಾನರಿದ್ದಾರೆ. ಶುಕ್ರ ಬಂದು ಕಲೆಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ. ಶುಕ್ರ ಬಂದು ಯಾರು ಗಾರ್ಮೆಂಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಬಟ್ಟೆ ವ್ಯಾಪಾರ ಮಾಡಿದವ್ರಿಗೆ, ಕಲೆ ವಿಭಾಗದಲ್ಲಿರೋರಿಗೆ ಎಲ್ಲರಿಗೂ ಕೂಡ ಜಯ ಕೊಡ್ತಕ್ಕಂಥವನು. ಶುಕ್ರ ಧನಸ್ಥಾನದಲ್ಲಿದ್ದಾರೆ ಅಂದರೆ ಗೃಹಕಾರಕ ಮತ್ತು ವಾಹನಕಾರಕ. ವಾಹನ ಪರ್ಚೇಸು, ಮನೆ ತಗೊಳ್ತಕ್ಕಂಥದ್ದು, ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡೋ ಕೆಲಸ ಕಾರ್ಯಗಳು ಕೂಡ ಜಯ ಸಿಕ್ಕತ್ತೆ. ಗುರು ಉಚ್ಚರಾಗಿ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಗುರುಬಲ ಇಲ್ಲ ಅಂದರೂ ಕೂಡ ಗುರು ಅನುಗ್ರಹ ನಿಮ್ಮ ಮೇಲೆ ಇದ್ದಂಗೆ. ಸೊ ಗುರು ಯೋಗಕಾರಕರಾಗಿ ನಿಮ್ಮ ರಾಶಿಯಲ್ಲಿ ಕೂತ್ಕೊಂಡಿರೋದ್ರಿಂದ ಇಷ್ಟು ದಿವಸ ಸುಮಾರು 1-1.5 ವರ್ಷದಿಂದ ಸಾಕಷ್ಟು ಒದ್ದಾಟ ಇತ್ತು, ಮಾನಸಿಕ ಒತ್ತಡಗಳಿತ್ತು. ಈಗ ಸ್ವಲ್ಪ ರಿಲೀಸ್ ಆಗ್ತಕ್ಕಂಥ ಸಂದರ್ಭ.
ಆದರೆ ದ್ವಿತೀಯದಲ್ಲಿ ಕೇತು ಇರೋದ್ರಿಂದ ಚಿಕ್ಕ ವಿಚಾರವನ್ನು ದೊಡ್ಡದಾಗಿ ಆಲೋಚನೆ ಮಾಡಿ ಮನಸ್ಸನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ಸಣ್ಣ ಘಟನೆಯನ್ನು ಪದೇ ಪದೇ ಆಲೋಚನೆ ಮಾಡೋದನ್ನು ಬಿಟ್ಬಿಡಿ. ಚಂಚಲ ಮನಸ್ತತ್ವವನ್ನು ಬಿಟ್ಬಿಡಿ. ಕೇತು 2ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಜಾಗ್ರತೆಯಿಂದನೇ ದುಡ್ಡು ಕಾಸನ್ನು ಸೇವ್ ಮಾಡ್ಕೋಬೇಕು. ವ್ಯಯಸ್ಥಾನದಲ್ಲಿ ಬುಧ ವಕ್ರವಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಶೇರ್ಸಲ್ಲಿ ನೀವು ಹಾಕಿದ್ದು ದುಡ್ಡು ನಷ್ಟ ಆಗತ್ತೆ. ಶೇರ್ಸಲ್ಲಿ ದುಡ್ಡು ಹಾಕಕ್ಕೆ ಹೋಗಬೇಡಿ. ಲಾಭಸ್ಥಾನದಲ್ಲಿ ಕುಜ ಇರೋದ್ರಿಂದ ಭೂಮಿ ಮೇಲೆ ಹಾಕಿರೋ ದುಡ್ಡ ನಿಮ್ಗೆ ಜಯ ಸಿಕ್ಕತ್ತೆ. ಭೂಮಿ ವ್ಯವಹಾರ ಮಾಡ್ತಕ್ಕಂಥವ್ರು ಭೂಮಿಯಲ್ಲಿ ನೀವು ದುಡ್ಡು ಹಾಕಿದ್ರು ಬೀಜ ಹಾಕಿದ್ರು ಕೂಡ ನೀವು ಯಾವತ್ತೂ ನಷ್ಟ ಆಗೋದಿಲ್ಲ. ಪ್ಲಸ್ ಕುಜ ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಮೆಷಿನರಿ ಪರ್ಚೇಸಸ್ಸು, ವೆಹಿಕಲ್ ಪರ್ಚೇಸು ಇಂಥದ್ದು ಕೂಡ ಯಾರಾದರೂ ಸ್ಟಾರ್ಟಪ್ ಕಂಪ್ನಿಗಳು ಮಾಡ್ಬೇಕು ಅಂದ್ಕೊಂಡಿದ್ರು ಕೂಡ ನಿಮಗೆ ಇದು ಸಕಾಲ. ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರ್ತಕ್ಕಂಥವರು ಸ್ವಲ್ಪ ಜಾಗ್ರತೆಯಿಂದ ನಿಮ್ಮ ಕ್ಲೈಂಟ್ಸ್ ಜೊತೆ ಮಾತಾಡೋದು ಒಳ್ಳೆಯದು. ಇಲ್ಲ ಅಂದಿದ್ರೆ ನೀವು ಪೇಚಿಗೆ ಸಿಲ್ಕಾಕ್ಕೊಂತೀರಿ. ಬುಧ ವಕ್ರವಾಗಿದ್ದಾನೆಂದರೆ ಸ್ವಲ್ಪ ಜಾಗ್ರತೆ ಅವಶ್ಯಕತೆ ಇದೆ. ಮತ್ತು ನಿಮಗೆ ಭಾಗ್ಯಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ. ಭಾಗ್ಯಸ್ಥಾನದಲ್ಲಿ ಶನಿ ಭಗವಾನರಿದ್ದರೆ ಭಾಗ್ಯೋದಯ ನಿಧಾನ ಇದ್ದರೂ ಕೂಡ ಖಂಡಿತ ಜಯ ಇರುತ್ತೆ. ಶನಿ ಭಗವಾನರು ನಿಮಗೆ ಪ್ರಯತ್ನ ಮಾಡಿದರೆ ತುಂಬ ಒಳ್ಳೆಯದಾಗತ್ತೆ. ಕೆಲಸ ಕಾರ್ಯಗಳನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಠಕ್ಕೆ ಹಿಡಿದು ಸಾಧಿಸಿ. ಅಷ್ಟಮದಲ್ಲಿ ರಾಹು ಇದ್ದಾರೆ. ಅವಕಾಶಗಳನ್ನು ಕೊಟ್ಟು ಕಿತ್ಕೊಳ್ತಾ ಇರ್ತಾರೆ. ರಾಹುವನ್ನು ಹೋಲಿಸ್ಕೋಬೇಕಂದ್ರೆ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಾ ಬನ್ನಿ. ಇಲ್ಲಿ ಗಣಪತಿಯನ್ನು ಕೇತು ಹೋಲಿಸ್ಕೊಳ್ಳೋದಕ್ಕೆ ಗಣಪತಿಯನ್ನು ಆರಾಧನೆ ಮಾಡ್ತಾ ಬನ್ನಿ. ಸ್ವಲ್ಪ ಈ ಸಂದರ್ಭದಲ್ಲಿ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಸ್ವಲ್ಪ ಕಷ್ಟಗಳೇ ಅನಿಸ್ತಾ ಇದೆ. ರಾಶಿಯವರಿಗೆ ಆಲ್ರೆಡಿ ಒಳ್ಳೆ ದಶ ಅಥವಾ ಯೋಗಗಳು ಚೆನ್ನಾಗಿರೋರಿಗೆ, ಜಾತಕದಲ್ಲಿ ಚೆನ್ನಾಗಿದ್ದರೂ ಕೂಡ ಕರ್ಕಾಟಕ ರಾಶಿಯವರಿಗೆ ಆವರೇಜ್ ಆಗಿದೆ. ಸಂಯಮದಿಂದ ಇರಿ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ದಿನಕ್ಕೆ 11 ಬಾರಿ ಓದಿದರೆ ನಿಮಗೆ ಇದೇ ಜಯವಾಗಿ ಕನ್ವರ್ಟ್ ಆಗತ್ತೆ. ದುಡ್ಡು ಕಾಸು ಬಗ್ಗೆ ಜಾಗ್ರತೆ ಇರಿ. ಬುಧ ವ್ಯಯಸ್ಥಾನದಲ್ಲಿದ್ದಾನೆಂದರೆ ಮಕ್ಕಳು ಫೀಸ್ ಕಟ್ತಕ್ಕಂಥದ್ದು ಅಥವಾ ಏನಾದರೂ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಕ್ಕಂಥದ್ದು, ಇಂಥದ್ರಿಂದ ನೀವು ಕುಗ್ಗೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾವುದಕ್ಕೂ ಕೂಡ ಕುಗ್ಗೋಗ್ಬೇಡ್ರಿ. ವಿಷ್ಣು ಸಹಸ್ರನಾಮ ಸ್ತೋತ್ರ ಓದ್ಕೊತಾ ಬನ್ನಿ. ಗುರುಗಳು ನಿಮ್ಮ ರಾಶಿಯಲ್ಲಿ ಇದ್ದಾರೆ. ಸೂರ್ಯ ಭಗವಾನರು 16ನೇ ತಾರೀಕಿಂದ ವ್ಯಯಸ್ಥಾನದಿಂದ ನಿಮ್ಮ ರಾಶಿಗೆ ಬರೋದು ಸ್ವಲ್ಪ ಅನುಕೂಲ ಅಂತಲೇ ಹೇಳಬೇಕು. ಧನಾಧಿಪತಿ ನಿಮ್ಮ ರಾಶಿಯಲ್ಲಿದ್ದಾರೆ ಅಂದರೆ ಪೆಂಡಿಂಗ್ ಬರಬೇಕಾಗಿರ್ತಕ್ಕಂಥ ಅಮೌಂಟ್ ಕೂಡ ನಿಮ್ಮ ಕೈ ಸೇರೋದಕ್ಕೆ ಚಾನ್ಸ್ ಇರುತ್ತೆ. ಧನಸ್ಥಾನದಲ್ಲಿ ಶುಕ್ರ ಭಗವಾನರಿರೋದ್ರಿಂದ ಅಚಾನಕ್ಕಾಗಿ ಓಲ್ಡ್ ಪೆಂಡಿಂಗ್ ಅಮೌಂಟ್ಸು ನಿಮ್ಮ ಕೈ ಸೇರುತ್ತೆ ಅಥವಾ ಇನ್ಶೂರೆನ್ಸ್ ಅಮೌಂಟ್ ನಿಮ್ಗೆ ಸಿಗ್ತಕ್ಕಂಥದ್ದು ಇದೆಲ್ಲ ಇರುತ್ತೆ. ಶೇರ್ಸಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಾಗ್ರತೆಯಿಂದಿರಿ. ಬೆಟ್ಟಿಂಗು, ಸಡನ್ ಲಾಭ ಬರ್ತಕ್ಕಂಥ ವ್ಯವಹಾರಗಳಿಗೆ ಸ್ವಲ್ಪ ದೂರದಲ್ಲಿ ಇರೋದು ತುಂಬ ಒಳ್ಳೆಯದು. ಮತ್ತು ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ವಾಸ್ತು ಟಿಪ್ಸನ್ನು, ಉಡುಪಿ ವೈಜ್ಞಾನಿಕ ವಾಸ್ತುವನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ಕೆಲವು ಟಿಪ್ಸ್ ಹೇಳಿದ್ವಿ. ಸೌತ್ ವೆಸ್ಟ್ ಕಾರ್ನರ್ ಬಗ್ಗೆ, ನೈಋತ್ಯ ಮೂಲೆ ಬಗ್ಗೆ ಹೇಳಿದ್ವಿ. ಸಾಕಷ್ಟು ಎನ್ಕ್ವೈರೀಸ್ ಬಂದಿದ್ದಾವೆ. ಮತ್ತಷ್ಟು ವಿಚಾರಗಳನ್ನು ಹೇಳಕ್ಕೆ ಕೂಡ ಕೇಳಿದ್ದಾರೆ. ಸೌತ್ ವೆಸ್ಟ್ ಕಾರ್ನರ್, ನೈಋತ್ಯ ಮೂಲೆ ಅಂತಕ್ಕಂಥದ್ದು ಅದು ನಮ್ಮ ಜೀವಾಳ. ಯಾಕಂದರೆ ಅಲ್ಲಿ ಸಂಸಾರ ಮಾಡ್ತಕ್ಕಂಥ ಜಾಗ, ಗಂಡ ಹೆಂಡತಿ ಮಲಗತಕ್ಕಂಥ ಜಾಗ ಮುಖ್ಯವಾಗಿ. ಈ ಜಾಗದಲ್ಲಿ ನಾವು ನಿಧಿಯನ್ನು ಶೇಖರಣೆ ಮಾಡ್ತೀವಿ, ಹಣವನ್ನು ನಾವು ಇಡ್ತೀವಿ. ಇದಕ್ಕಾಗಿ ಸಪ್ರೇಟಾಗಿ ಎಷ್ಟೋ ಜನ ಬೀರುವ ಈ ಥರದ್ದೆಲ್ಲ ಮಾಡಿ ಲಾಕರ್ಸ್ ಮಾಡಿ ಕೂಡ ಇಟ್ಕೊಳ್ತಾರೆ. ಈ ಮೂಲೆ ಮುಖ್ಯವಾಗಿ ಸಿಟ್ಔಟ್ಸ್ ಇರಬಾರ್ದು. ಈ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಸಿಟ್ಔಟ್ಸ್ ಇರಬಾರ್ದು. ಕಿಟಕಿಗಳು ಕೂಡ ಯಾವತ್ತು ದಕ್ಷಿಣದ ಹತ್ತಿರದ ಗೋಡೆಯಲ್ಲಿ ಮತ್ತು ಪೂರ್ವದ ಹತ್ತಿರಗೆ ಗೋಡೆಯಲ್ಲಿರಬೇಕು. ಸೊ ಲಾಸ್ಟ್ ಟೈಮ್ ಕೂಡ ಯಾವ ಥರ ಮಲಗಬೇಕು ಇದೆಲ್ಲ ಹೇಳಿದ್ದೀನಿ. ಈ ಮೂಲೆಯನ್ನು ಯಾವ ಥರ ಸ್ಟ್ರೆಂತ್ ಮಾಡಬೇಕು, ಒಡೆಯೋದು ಬೇಡ, ಬಡಿಯೋದು ಬೇಡ, ಕೆಡವೋದು ಬೇಡ. ಆದರೆ ಸರಳ ಉಪಾಯಗಳಿಂದ ಇದನ್ನು ನಾವು ಇರ್ತಕ್ಕಂಥ ಲೋಪದೋಷಗಳನ್ನು ಯಾವ ಥರ ಸರಿಪಡಿಸ್ಕೋಬೋದು ಅಂತಕ್ಕಂಥ ವಿಚಾರ. ಈ ಏರಿಯಾದಲ್ಲಿ ನೀವು ಯೆಲ್ಲೋ ಕಲರ್ ಫ್ಲವರ್ ವಾಸನ್ನು ಇಡೋದ್ರಿಂದ ಅದ್ಭುತವಾಗಿ ನಿಮ್ಮ ಕೆಲಸ ಮಾಡುತ್ತೆ. ಹೆಚ್ಚಾಗಿ ಯೆಲ್ಲೋ ಕಲರ್ ಕರ್ಟೈನ್ಸು, ಆ ರೂಮಲ್ಲಿ ಯೆಲ್ಲೋ ಕಲರ್ ಪೇಂಟ್ ಹಾಕೋದ್ರಿಂದ ಕೂಡ ನಿಮಗೆ ತುಂಬ ಅನುಕೂಲಗಳಾಗತ್ತೆ. ಒಂದು ವೇಳೆ ಈ ಮೂಲೆಯಲ್ಲಿ ನೈಋತ್ಯ ಮೂಲೆಗೆ ಅಟ್ಯಾಚ್ಡ್ ಬಾತ್ರೂಮ್ ಒಳಗಡೆ ನೀವು ರೆಗ್ಯುಲರ್ ಆಗಿ ಯೆಲ್ಲೋ ಕಲರ್ ಬಲ್ಪನ್ನು, 0 ಕ್ಯಾಂಡಲ್ ಬಲ್ಪನ್ನು 24x7 ಉರಿಸ್ತಾ ಬನ್ನಿ. ಶನಿವಾರ ಹೊತ್ತು ರಾಕ್ ಸಾಲ್ಟ್ ಚೆಲ್ಬಿಟ್ಟು ಟಾಯ್ಲೆಟಲ್ಲಿ ಭಾನುವಾರ ಕ್ಲೀನ್ ಮಾಡೋದ್ರಿಂದ ಕೂಡ ಅಲ್ಲಿರ್ತಕ್ಕಂಥ ನೆಗೆಟಿವ್ ಕ್ಲಿಯರ್ ಆಗ್ತಾ ಬರುತ್ತೆ. ಒಂದು ವೇಳೆ ನೈಋತ್ಯ ಮೂಲೆಯಲ್ಲೇ ಟಾಯ್ಲೆಟ್ ಇದ್ದರೆ ಸಾಕಷ್ಟು ಆರೋಗ್ಯದಲ್ಲಿ ಆ ಮನೆ ಯಜಮಾನನಿಗೆ ಅಥವಾ ಮನೆಯ ಯಜಮಾನನ ಮಗನಿಗೆ ಫೇಸ್ ಮಾಡ್ತಾ ಇರ್ತಾರೆ. ನೈಋತ್ಯ ಮೂಲೆಯಲ್ಲಿ ಟಾಯ್ಲೆಟ್ ಇರಲೇಬಾರ್ದಂತ ಎಲ್ಲರೂ ಹೇಳ್ತಾರೆ. ಒಂದು ವೇಳೆ ಈ ಥರ ಇದ್ದರೆ ಇದನ್ನು ಬಡ್ಬಡಿಸ್ಕೋಬೇಕಂದ್ರೆ ಯೆಲ್ಲೋ ಕಲರ್ ಬಲ್ಪ್ ಹಾಕಿ ಮತ್ತು ಆ ಟಾಯ್ಲೆಟ್ ಸೀಟ್ ಸುತ್ತು ಬ್ರಾಸ್ ಸ್ಟ್ರಿಪ್ಪನ್ನು ಸುತ್ತಲೂ ಹಾಕೋದ್ರಿಂದ ಕೂಡ
ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ. ಮತ್ತು ಸಾಕಷ್ಟು ಉದ್ಯೋಗ ಅವಕಾಶಗಳಿಲ್ದಿರೋ ಒದ್ದಾಡ್ತಾ ಇರೋರು ನೈಋತ್ಯ ಮೂಲೆಯಲ್ಲಿ ಫ್ಲೈಯಿಂಗ್ ಈಗಲ್ ಆ ಚಿತ್ರ ಅಥವಾ ಒಂದು ಬ್ರಾಸ್ ಮೆಟಲ್ದೊಂದು ಚಿತ್ರವನ್ನು ತಂದಿಟ್ಕೊಂಡಿದ್ರು ಕೂಡ ನಿಮಗೆ ಸಾಕಷ್ಟು ಅವಕಾಶಗಳಿರುತ್ತೆ. ಈ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಿರರ್ ಇರಬಾರ್ದು. ಒಂದು ವೇಳೆ ಪಿಲ್ಲರ್ ಏನಾದರೂ ಆಚೆ ಬಂದಿದ್ರೆ, ನೈಋತ್ಯ ಮೂಲೆಯಲ್ಲಿ ಬಿಲ್ಡಿಂಗ್ ಪಿಲ್ಲರ್ ಒಳಗಡೆ ಬಂದಿದ್ರೆ ಅಲ್ಲಿ 2x4 ಮಿರರನ್ನು ನೀವು ಅಳವಡಿಸ್ಕೊಳ್ಳೋದ್ರಿಂದ ಕೂಡ ಈ ನೈಋತ್ಯ ಮೂಲೆ ಸ್ಟ್ರೆಂತ್ ಬರುತ್ತೆ. ಆವಾಗ ಮನೆಯಲ್ಲಿ ಗಂಡ ಹೆಂಡತಿ ಸಂಬಂಧಗಳು ಚೆನ್ನಾಗಿದ್ದು ಮಕ್ಕಳ ಭವಿಷ್ಯತ್ತು ಕೂಡ ಚೆನ್ನಾಗಿ ಆಗ್ತಾ ಬರ್ತಾ ಇರುತ್ತೆ. ಇನ್ನೂ ಸಾಕಷ್ಟು ಪರಿಹಾರಗಳನ್ನು ಮುಂದಿನ ಬರ್ತಕ್ಕಂಥ ಎಪಿಸೋಡ್ಗಳಲ್ಲಿ ನಾನು ಹೇಳ್ತಾ ಬರ್ತೀನಿ. ಈ ಸರಳ ಉಪಾಯಗಳನ್ನು ನೀವು ಮಾಡ್ಕೊಳ್ತಾ ಬನ್ನಿ, ತುಂಬ ಒಳ್ಳೆಯದಾಗತ್ತೆ. ಎಲ್ಲರಿಗೂ ನಮ್ಮ ಕಾರ್ಯಕ್ರಮ ವೀಕ್ಷಣೆ ಮಾಡೋರು ಎಲ್ಲರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮನ್ನು ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ವೆರಿ ಮಚ್. ಬರೋ ತಿಂಗಳು ನಮ್ಮ ಭೇಟಿ. ಧನ್ಯವಾದ.